ಭಗವದ್ಗೀತಾ ಯಥಾರೂಪಗ ಬುಕ್ಸ್ ಮಹಾಗ್ರಂಥ ಇದು. ಇದನ್ನ ಪೂರ್ತಿ ಓದಿದ್ದೀನಿ ಗೈಸ್ ನಾನು. ಮನುಷ್ಯನ ಹುಟ್ಟಿನಿಂದ ಸಾವಿನವರೆಗೂ, ಆಮೇಲೆ ಸಾವಿನ ನಂತರ 1ನೇ ತರಗತಿಯಿಂದ ಡಿಗ್ರಿ ಕಾಲೇಜ್ ತನಕ ಏನ್ ಬುಕ್ಸ್ ಇದ್ವಲ್ಲ ಅದರಲ್ಲಿ ಕಲೆಕ್ಷನ್ ಮಾಡಿ ಇಟ್ಟಿದ್ದೆ ಗೈಸ್. ಇದು ಹಣ ಮತ್ತು ಹಣಕಾಸಿನ ಪದ್ಧತಿ ಅಂತ ಹೇಳಿ ಇದು ಬುಕ್. ಇದು ಡಿಗ್ರಿ ಕಾಲೇಜಲ್ಲಿ ನಾನು ಓದೋ ಟೈಮ್ನಲ್ಲಿ ತಗೊಂಡಿರೋಂಥ ಬುಕ್. ಒಂದಿದೆ, ಒಂದಿಲ್ಲ, ಇನ್ನೊಂದಿದೆ, ಫೈನಾನ್ಸಿಯಲ್ ಅಕೌಂಟ್ ಅಂತ ಹೇಳಿ. ಇವತ್ತಿನ ಹೊಸ ವಿಡಿಯೋಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ ಗೈಸ್. ಇವತ್ತು ಸ್ಪೆಷಲ್ ಏನಂತ ಹೇಳಿದ್ರೆ ನಾನು ಬುಕ್ಸ್ ತೋರಿಸ್ತಿದ್ದೀನಿ. ಇವತ್ತು ಬುಕ್ಸ್ ಅಂದ್ರೆ ನಾನು 1ನೇ ಕ್ಲಾಸಿಂದ ಡಿಗ್ರಿ ವರೆಗೂ ಏನು ಓದಿದ್ನಲ್ಲ ಅದ್ರದ್ದು ಕಲೆಕ್ಷನ್ ಮಾಡಿ ಇಟ್ಟಿದ್ದೆ. 5ನೇ ಕ್ಲಾಸಿಂದ 6ನೇ ಕ್ಲಾಸಿಂದ 7ನೇದು 8th 9th 10th ಆಮೇಲೆ PUC ಡಿಗ್ರಿದು ಬುಕ್ಸ್ ಕಲೆಕ್ಷನ್ ಮಾಡ್ಕೊಂಡು ಇಟ್ಕೊಂಡಿದ್ದೆ. ಸ್ವಲ್ಪ ಇದ್ವು, ತುಂಬಾನೇ ಇದ್ವು ತುಂಬಾನೇ ಇದ್ವು. ಅದರಲ್ಲಿ ಸ್ವಲ್ಪ ವೇಸ್ಟ್ ಆಗಿಬಿಟ್ಟಿದ್ದಾವೆ. ವೇಸ್ಟ್ ಅಂದ್ರೆ ಅಮ್ಮ ಗೊತ್ತಿಲ್ದಂಗೆ ಎಲ್ಲ ಬಿಸಾಕಿರ್ಬೋದು. ಇಲ್ಲಾಂದ್ರೆ ನಮ್ಮ ಮನೆಗೆ ಹುಡುಗರು ಇರ್ತಾರಲ್ಲ, ನಮ್ಮ ಅಕ್ಕನ ಮಕ್ಕಳು ಆಮೇಲೆ ನಮ್ಮ ತಂಗಿ ಮಕ್ಕಳು, ಅವರೆಲ್ಲ ಕೆಲವೊಂದು ಬುಕ್ಸ್ನ ಹರಿದು ಬಿಸಾಕಿದ್ದಾರೆ. ಅದರಲ್ಲೂ ನಾನು ಸ್ವಲ್ಪ ಹುಷಾರಾಗಿ ಇಟ್ಟಿರೋಂಥ ಬುಕ್ಸ್ ಇದ್ದಾವೆ. ಆ ಬುಕ್ಸ್ ಕಲೆಕ್ಷನ್ ಇವತ್ತು ನಿಮ್ಗೆ ತೋರಿಸ್ತೀನಿ ಬರ್ರಿ. ಅದಲ್ಲದೆ ಮತ್ತು ನನ್ನ ಹತ್ರ ಮಹಾಭಾರತ ಆಮೇಲೆ ಶಿವಪುರಾಣ ಇಂಥ ಒಂದು ಆಧ್ಯಾತ್ಮಿಕವಾದ ಬುಕ್ಸ್ ಕೂಡ ಇದ್ದಾವೆ. ಬನ್ನಿ ತೋರಿಸ್ತೀನಿ ಯಾವ ಥರ ಇದಾವೆ ಅಂತ ಹೇಳಿ. ಗೈಸ್, ಇದು ಶಿವ ಪಾರ್ವತಿ ಗಣೇಶನ ಒಂದು ಮೂರ್ತಿ. ಇಲ್ಲಿ ಮಾರಕ್ ಮಂದಿರ ಹತ್ರ ತಗೊಂಡಿದ್ದು. ಇದು ಬಂದ್ಬಿಟ್ಟು ಡಮರುಗ ಗೈಸ್. ಡಮರುಗ ಇದನ್ನ ಗೋಕರ್ಣದಲ್ಲಿ ತಗೊಂಡಿದ್ದೆ ಇದನ್ನ. ನಾನು ಎಲ್ಲೇ ಹೋದ್ರು ಏನಾದ್ರು ಒಂದು ತಗೊಂಬರ್ತೀನಿ, ಒಂದು ನೆನಪಿರ್ಲಿ ಅಂತ ಹೇಳಿ. ಇಲ್ಲಿ ಕೊಲ್ಲೂರು ಮೂಕಾಂಬಿಕೆ ದೇವಸ್ಥಾನಕ್ಕೆ ಹೋಗಿದ್ದೆ, ಅಲ್ಲಿ ಒಂದು ಡಾಲರ್ ತಗೊಂಬಂದಿದ್ದೆ. ಕೊಲ್ಲೂರು ಮೂಕಾಂಬಿಕೆ ತಾಯಿದು ಆ ಡಾಲರ್ ಕೂಡ ಇದೆ. ಆಮೇಲೆ ಧರ್ಮಸ್ಥಳಕ್ಕೆ ಹೋದಾಗ ಇದು ರುದ್ರಾಕ್ಷಿ ಮಲೆ ತಗೊಂಬಂದಿದ್ದೆ. ಧರ್ಮಸ್ಥಳದಾಗ ಎಲ್ಲ ಗೈಸ್ ಅದು ತಗೊಂಬಂದಿದ್ದು. ಇಲ್ಲೇ ಸುಳಕೆರೆ ಜಾತ್ರೆ ತಗೊಂಡಿದ್ದು. ಅದು ಬಿಟ್ರೆ ಇಲ್ಲಿ ನಂದು ಭಗವದ್ಗೀತೆ ಒಂದು ಬುಕ್ಸ್ ಇದೆ, ಅದನ್ನು ಫ್ರೆಂಡ್ ಗಿಫ್ಟ್ ಕೊಟ್ಟಿದ್ದು ನನಗೆ. ಆಮೇಲೆ ಅಯೋಧ್ಯೆಗೆ ಹೋದಾಗ ಒಂದು ಖಡ್ಗ ತಗೊಂಬಂದಿದ್ದೆ. ಕಾಶಿಲಿ ಏನೋ ತಗೊಂಬಂದಿಲ್ಲ ಗೈಸ್, ಅಯೋಧ್ಯೆಲಿ ಖಡ್ಗ ತಗೊಂಡಿದ್ದೆ. ಆಮೇಲೆ ಪ್ರಯಾಗ್ರಾಜ್ನಲ್ಲಿ ಮರಳು ತಗೊಂಬಂದಿದ್ದೀನಿ, ಮರಳು. ಆಮೇಲೆ ತ್ರಿವೇಣಿ ಸಂಗಮದ ನೀರು ತಗೊಂಬಂದಿದ್ದೆ. 2 ಬಾಟ್ಲಿ ತಗೊಂಬಂದಿದ್ದೆ. ಅದ್ರಾಗ 1 ಬಾಟ್ಲಿ ಎಲ್ರಿಗೂ ಹಂಚಿದೆ. 1 ಬಾಟ್ಲಿಯಲ್ಲಿ ನಾನು ಯೂಸ್ ಮಾಡಿ ಸ್ವಲ್ಪ ಇದೆ ಇರ್ಲಿ ಅಂತ ನೆನಪಿಗೋಸ್ಕರ ಇಟ್ಕೊಂಡಿದ್ದೀನಿ. ಅದನ್ನ ಬಿಟ್ರೆ ನೆಕ್ಸ್ಟ್ ಮಂತ್ರಾಲಯಕ್ಕೆ ಹೋದಾಗ ಅಲ್ಲಿ ಮಂತ್ರಾಲಯದಾಗ ಏನು ತಗೊಂಡಿಲ್ಲನಪ್ಪ, ಮೋಸ್ಟ್ಲಿ ನೋಡ್ಬೇಕು, ಮತ್ತೋಗಿದೆ. ಗಾಯ್ಸ್, ಬುಕ್ಸ್ ತೋರಿಸ್ತೀನಿ ಬನ್ನಿ ನಾನು ನಿಮಗೆ. ಗಾಯ್ಸ್, ಇದು ತೆನಾಲಿ ರಾಮಕೃಷ್ಣನ ಕಥೆಗಳು ಅಂತೇಳಿ. ನಾನು ತುಂಬಾ ಬುಕ್ಸ್ ಓದ್ತೀನಿ ಗಾಯ್ಸ್. ಮುಂಚೆ ಎಲ್ಲ ತುಂಬಾ ಬುಕ್ಸ್ ಓದ್ತಿದ್ದೆ ಗಾಯ್ಸ್. ಇವಾಗೆಲ್ಲ ಸ್ವಲ್ಪ ಕಡಿಮೆ ಮಾಡಿದ್ದೀನಿ, ಯಾಕಂದ್ರೆ ವರ್ಕ್ ಪ್ರೆಷರ್ ಜಾಸ್ತಿ ಇರುತ್ತಲ್ಲ, ಅದಕ್ಕೆ. ಇವಾಗ ನಾನು ಒಬ್ನೇ ಅಲ್ಲ, ಎಲ್ಲ ಜವಾಬ್ದಾರಿ ನನ್ನ ಮೇಲೆ ಬಿದ್ದಿದೆ, ಅದಕ್ಕೆ. ಇದು ಗಾಯ್ಸ್, ನಾನು 5ನೇ ಕ್ಲಾಸ್ ಇರಬೇಕಾದ್ರೆ ಎಲ್ಲಪ್ಪ ಅಂದ್ರೆ ರಾಜನಹಳ್ಳಿಲಿ ಅಲ್ಲಿ ಲೈಬ್ರರಿಯಲ್ಲಿ ತಗೊಂಡಿದ್ದೆ. ಅದು ಮರ್ತು ಹಿಂಗೆ ತಗೊಂಬಂದಿದ್ದೆ. ಪರಶುರಾಮನ ಕಥೆಗಳಿದು. ಎಲ್ಲಮ್ಮನ ಮಗ ಪರಶುರಾಮ ಇದಾರಲ್ಲ, ಅವ್ರ ಬುಕ್ಸ್ ಇದು, ಅವ್ರ ಪುರಾಣ. ಅದ್ ಬಿಟ್ರೆ ಇದು ಹನುಮಾನ್ ಚಾಲೀಸ. ಇದನ್ನ ನಾನು ಮೊಬೈಲ್ ಶಾಪ್ ಮಾಡ್ತಿದ್ದಾಗ ತಗೊಂಡಿದ್ದು. ಇದರಲ್ಲಿ ಸಟಿಕಾ ಶ್ರೀ ರಾಮ ರಕ್ಷಾ ಸ್ತೋತ್ರ ಮತ್ತು ಶ್ರೀ ಹನುಮಾನ್ ಚಾಲೀಸ ಅಂತ ಅರ್ಥ ಸಹಿತ ತಗೊಂಡಿದ್ದೆ. ಇದು ದಾವಣಗೆರೆಯಲ್ಲಿ ತಗೊಂಡಿದ್ದೆ ಗೈಸ್, ಸ್ವಾಮಿ ವಿವೇಕಾನಂದ ಆಮೇಲೆ ಮಹರ್ಷಿ ವಾಲ್ಮೀಕಿ ಅಂತ. ನೋಡಿ ಗೈಸ್, ಇದು ಭಗವದ್ಗೀತಾ ಯಥಾರೂಪಗ ಬುಕ್ಸ್ ಮಹಾಗ್ರಂಥ ಇದು. ಇದನ್ನ ಪೂರ್ತಿ ಓದಿದ್ದೀನಿ ಗೈಸ್ ನಾನು. ಮುಂಚೆ ಡಿಗ್ರಿ ಕಾಲೇಜ್ ಹೋಗೋ ಟೈಮ್ನಲ್ಲಿ ಭಾನುವಾರ ರಜೆ ಇರ್ತಿತ್ತಲ್ಲ, ಅವಾಗ ಬೆಳಿಗ್ಗೆ ಒಂದು 5 ಗಂಟೆಗೆ ಎದ್ದು ಇದನ್ನ ಸ್ನಾನ ಮಾಡಿ ಎಲ್ಲ ಸ್ವಚ್ಛವಾಗಿ ದೇವ್ರಿಗೆ ಪೂಜೆ ಮಾಡಿ ಇದನ್ನ ಕೂತ್ಕೊಂತಿದ್ದೆ. ತುಂಬಾ ಅದ್ಭುತವಾಗಿರುವಂತ ಒಂದು ಗ್ರಂಥ ಗೈಸ್. ಈ ಭಗವದ್ಗೀತೆಯಲ್ಲಿ ಪ್ರತಿ ಒಂದು ಕ್ವಶನಿಗೂ ಆನ್ಸರ್ ಇದೆ. ಮನುಷ್ಯನ ಹುಟ್ಟಿನಿಂದ ಸಾವಿನವರೆಗೂ, ಆಮೇಲೆ ಸಾವಿನ ನಂತರ ಏನೇನಿದೆ ಇದೆಯಲ್ಲ, ಅದ್ರದ್ದು ಎಲ್ಲ ಒಂದು ಕ್ವಶನಿಗೂ ಆನ್ಸರ್ ಇದೆ. ಸೊ ಅದಕ್ಕೋಸ್ಕರ ನಾನು ಅದ್ರ ಬಗ್ಗೆನೂ ತಲೆ ಕೆಡಿಸ್ಕೊಳಲ್ಲ. ನನ್ನ ಕೆಲಸ ನಾನು ಮಾಡ್ಕೊಂತ ಹೋಗ್ತಾ ಇರ್ತೀನಿ. ಆಗತ್ತೆ, ಎಲ್ಲ ದೇವ್ರು ಬಿಟ್ಟಿದೆ ಅಂತ ಹೇಳಿ ನನ್ನ ಕೆಲಸ ನಾನು ಮಾಡ್ತಾ ಇರ್ತೀನಿ. ಇದ್ರ ಬಗ್ಗೆನೂ ಜಾಸ್ತಿ ತಲೆ ಕೆಡಿಸ್ಕೊಳಲ್ಲ. ಕೋಪನೂ ಮುಂಚೆ ಜಾಸ್ತಿ ಇತ್ತು ನನಗೆ, ಇವಾಗ ಸ್ವಲ್ಪ ಕಮ್ಮಿ ಮಾಡ್ಕೊಂತ ಇದ್ದೀನಿ. ಭಗವದ್ಗೀತೆ ಆಯ್ತು, ಇದೆಲ್ಲ ಬುಕ್ಸ್ ಈಗ ಇರ್ತೀನಿ. ಕ್ಲೀನ್ ಆಗಿ ಇಲ್ಲಿ ಜೋಡಣೆ ಮಾಡಿ ಇರ್ತೀನಿ. ನೋಡಿ ಗೈಸ್, ಇದೆಲ್ಲ ಇದು
ಕೊಲ್ಲೂರಲ್ಲಿ ಹೋದಾಗ ತಗೊಂಡಿದ್ದ ಮೂಕಾಂಬಿಕಾ ಡಾಲರ್. ಇದು ಆಂಜನೇಯ ಸ್ವಾಮಿ ಡಾಲರ್ ಇಲ್ಲೇ ತಗೊಂಡಿದ್ದು. ಅದು ಶಿವನ್ ಡಾಲರ್ ಅದೆಲ್ಲ ತಗೊಂಡಿದ್ದೇನೋ ಗೊತ್ತಿಲ್ಲ, ಮರ್ತೋಗಿದ್ದೀನಿ. ಅದು ಗಣಪತಿ ಒಂದು ವಿಗ್ರಹ ಸಿಕ್ಕಿದ್ದು. ಇದೊಂಥರ ಆಧ್ಯಾತ್ಮಿಕವಾಗಿರುವಂತ ಶೇಖರಣೆ ನಂದು. ಡಮರುಗ, ಆಮೇಲೆ ರುದ್ರಾಕ್ಷಿ ಅದೆಲ್ಲ. ಗೈಸ್ ಮೇನ್ ಪಾಯಿಂಟ್ ಇಲ್ಲಿದೆ ನೋಡಿ. ಫ್ಲಾಶ್ ಲೈಟ್ ಆನ್ ಮಾಡ್ತಿದ್ದೀನಿ ನೋಡಿ ಗೈಸ್, ಇದೇ ಮೇನ್ ಪಾಯಿಂಟ್. ಎಲ್ಲ ಒಳಗಡೆ ಇಟ್ಬಿಟ್ಟಿದ್ದಾರೆ ನಮ್ಮಮ್ಮ, ಮೂಲೆ ಒಳಗಡೆ. ಯಾಕಂದ್ರೆ ನಮ್ಮ ಮನೇಲಿ ತುಂಬಾ ಜನ ಹುಡುಗರು, ಸಣ್ಣ ಸಣ್ಣ ಹುಡುಗರು ಆಟ ಆಡೋದಕ್ಕೆ ತುಂಬಾ ಬರ್ತಾರೆ. ಅದಕ್ಕೋಸ್ಕರ ಮತ್ತೆ ಇಲ್ಲಿ ಯಾವುದೇ ಆ ಬುಕ್ಸ್ ಎಲ್ಲ ಹರಿದ್ರೆ ನಾನು ಎಲ್ಲಿ ಸಿಟ್ಟಾಗ್ತೇನೆ ಅಂತ ಹೇಳಿ ನಮ್ಮಮ್ಮ ಇಲ್ಲಿ ಒಳಗಡೆ ಇಟ್ಬಿಟ್ಟಿದ್ದಾರೆ ಗೈಸ್. ಅದನ್ನೆಲ್ಲ ಹೊರಗಡೆ ತೆಗೆದು ನಿಮಗೆ ತೋರಿಸ್ತೇನೆ. A few moments later. ಗೈಸ್ ಬನ್ನಿ ವಿಡಿಯೋ ಶುರು ಮಾಡೋಣ. ಬುಕ್ಸ್ ಎಲ್ಲ ತೆಗೆದು ಈ ಕಡೆ ಪಕ್ಕದಲ್ಲಿ ಇಟ್ಟಿದ್ದೀನಿ. ನನ್ನ 1ನೇ ತರಗತಿಯಿಂದ ಡಿಗ್ರಿ ಕಾಲೇಜ್ ತನಕ ಏನ್ ಬುಕ್ಸ್ ಇದ್ವಲ್ಲ ಅದರಲ್ಲಿ ಕಲೆಕ್ಷನ್ ಮಾಡಿ ಇಟ್ಟಿದ್ದೆ. 70% ಬುಕ್ಸ್ ಕಾಣ್ತಾ ಇಲ್ಲ, 30% ಮಾತ್ರ ಕಾಣ್ತಾ ಇದಾವೆ. ಇನ್ನು ಮಿಕ್ಕಿರೋವು ನಮ್ಮ ಅಮ್ಮ ಬೇರೆ ಕಡೆ ಇಟ್ಟಿರ್ಬೋದು. ಅದನ್ನ ಇನ್ನೊಂದ್ಸರಿ ತೋರಿಸ್ತೀನಿ ಗೈಸ್. ಬನ್ನಿ ತೋರಿಸ್ತೀನಿ ಬುಕ್ಸ್ ಯಾವ್ಯಾವ ಅಂತ ಹೇಳಿ. ಗೈಸ್ ಇದು ಜನರಲ್ ನಾಲೆಜ್ ಬುಕ್ಸ್. ನಾನು ಗೌರ್ಮೆಂಟ್ ಜಾಬ್ಗೆ ಟ್ರೈ ಮಾಡೋ ಟೈಮ್ ನಲ್ಲಿ ಒಂದ್ 2-3 ತಗೊಂಡಿದ್ದೆ. ಇವಾಗಲೂ ಟ್ರೈ ಮಾಡ್ತಾ ಇದ್ದೀನಿ. ತುಂಬಾ ಹಾಳಾಗಿದೆ, ತುಂಬಾ ವರ್ಷದ ತುಂಬಾ ಹಳೇದು. ಗೈಸ್ ಇದು ಬಾಳಿದ ಬೆಳಕು ಅಂತ ಹೇಳಿ, ಇದು ನಂದಲ್ಲ, ನಮ್ಮ ಅಕ್ಕನ ಮಗಂದು. ಇಲ್ಲೇ ಇಟ್ಟಿದ್ದಾನೆ. ಇದು ಮೋಸ್ಟ್ಲಿ 1ನೇ ತರಗತಿದು ಅಂತ ಅನ್ಸುತ್ತೆ. ಗೈಸ್ ಇದು ಹಣ ಮತ್ತು ಹಣಕಾಸಿನ ಪದ್ಧತಿ ಅಂತ ಹೇಳಿ ಇದು ಬುಕ್. ಇದು ಡಿಗ್ರಿ ಕಾಲೇಜಲ್ಲಿ ನಾನು ಓದೋ ಟೈಮ್ ನಲ್ಲಿ ತಗೊಂಡಿರೋಂತ ಬುಕ್. ಒಂದಿದೆ, ಒಂದಿಲ್ಲ, ಇನ್ನೊಂದಿದೆ ಫೈನಾನ್ಸಿಯಲ್ ಅಕೌಂಟ್ ಅಂತ ಹೇಳಿ, FA. 2 ಬುಕ್ಸ್ ಇದ್ವು. ಅದು ಓದಕ್ಕೆ ಅಂತ ತಗೊಂಡಿದ್ದೆ, ಇಲ್ಲೇ ಇದಾವೆ 2 ಬುಕ್ಸ್. ಡಿಗ್ರಿ ಕಾಲೇಜ್ ಹೋಗೋ ಅಂತ ಟೈಮ್ ತಗೊಂಡಿರೋಂತ ಮನಿ ಅಂಡ್ ಫೈನಾನ್ಸಿಯಲ್ ಸಿಸ್ಟಮ್. ಇದು ಅಕೌಂಟೆನ್ಸಿ, ಇದು ಫೈನಲ್ ಅಕೌಂಟೆನ್ಸಿ 2. ತುಂಬಾ ದಿವಸ ಆಯ್ತು ಇದು ಬುಕ್ಸ್ ಓದಿ, ಅದಕ್ಕೆ ಇದಾಗ್ತಾ ಇದೆ. ಇದಾರ್ದು ಮದ್ವೆ ಲಗ್ನ ಪತ್ರಿಕೆ. ಗೈಸ್ ಇದು ಮಗ್ಗಿ ಪುಸ್ತಕ ನಮ್ಮ ಹುಡುಗರದು. ಗೈಸ್ ನೆಕ್ಸ್ಟ್ ಇದು ಬಂದ್ಬಿಟ್ಟು, ಇದು ನಾನು ಕಂಪ್ಯೂಟರ್ ಕೋರ್ಸ್ ಮಾಡೋ ಟೈಮ್ ನಲ್ಲಿ ತಗೊಂಡಿರೋಂತ ಬುಕ್. ಅವರೇ ಕೊಟ್ಟಿದ್ದು. ಕಂಪ್ಯೂಟರ್ ಕೋರ್ಸ್ ಓದ್ತಿದ್ನಲ್ಲ ಅವಾಗ ಒಂದು 3 ಬುಕ್ಸ್ ಕೊಟ್ಟಿದ್ರು. ಅವು ಮೈಸ್ ಎಜುಕೇಶನಲ್ ಅಂತ ಹೇಳಿ, ಮಣಿಪಾಲ್ ಇನ್ಸ್ಟಿಟ್ಯೂಟ್ ಆಫ್ ಕಂಪ್ಯೂಟರ್ ಎಜುಕೇಶನ್. ಗೈಸ್ ಇದು IT, ಬಿಸ್ನೆಸ್ ಅಪ್ಲಿಕೇಶನ್ ಆಫ್ IT ಅಂತ ಹೇಳಿ, ರೀಡಿಂಗ್ ಅಂಡ್ ವರ್ಕ್ ಎನಿವೇರ್ ಇನ್ ದ ವರ್ಲ್ಡ್. ಅದೇ ಗೈಸ್ ಕಂಪ್ಯೂಟರ್ ಕೋರ್ಸ್ ಮಾಡ್ತಿದ್ನಲ್ಲ ಅವಾಗ ಕೊಟ್ಟಿರೋಂತ ಬುಕ್ಸ್ ಇದು. ಇದಾಯ್ತಾ. ನೆಕ್ಸ್ಟ್ ಇದು ಶಾಲಾ ದಿನಚರಿ ನಂದಲ್ಲ, ಬೇರೆಯವ್ರದ್ದು. ಇದು ಬುಕ್ಸ್ ನಾನು ಕವನ ಕವಿತಿದ್ದೆ ಎಲ್ಲ ಬರ್ತಿದ್ದೆ ಗೈಸ್. ಮುಂಚೆ ನಾನು ಒಂದು ಬುಕ್ಸ್ ಅಲ್ಲಿ ಕತೆಗಳು, ಕವನ, ಕವಿತೆಗಳು, ಆಮೇಲೆ ಒಳ್ಳೊಳ್ಳೆ ಹಾಡು, ದೇವ್ರ ಬಗ್ಗೆ ಅವೆಲ್ಲ ಬರೀತಾ ಇದ್ದೆ. ಅದ್ರದ್ದು ಒಂದು ಪೇಜ್ ಇಲ್ಲಿದೆ. ಎಸ್, ಅದು ಬುಕ್ಸ್ ಇನ್ನೊಂದಿದೆ ಎಕ್ಸ್ಟ್ರಾ, ಅದನ್ನ ಇನ್ನೊಂದ್ ದಿವಸ ತೋರಿಸ್ತೀನಿ ನಿಮಗೆ. ಗೈಸ್ ಇದು ನಾನು 5ನೇ ಕ್ಲಾಸ್ ನಲ್ಲಿ ಒಂದು ಎದ್ರಲ್ಲೂ ಫಸ್ಟ್ ಬಂದಿದ್ದೆ. ಅವಾಗ ಕೊಟ್ಟಿರೋಂತ ಬುಕ್ಸ್ ಇದು, ಚಾರ್ಲ್ಸ್ ಡಾರ್ವಿನ್ ಅಂತ ಹೇಳಿ. ಅವಾಗ 2005ನೇ ಇಸ್ವಿನಲ್ಲಿ. ಇನ್ನು ಹಾಗೆ ಇದೆ ನೋಡಿ ಗೈಸ್ ನನ್ನ ಹತ್ರ. 2005ನೇ ಇಸ್ವಿನಲ್ಲಿ ಕೊಟ್ಟಿರೋಂತ ಬುಕ್ ಇನ್ನು ಹಾಗೆ ಇದೆ. ಇಲ್ಲಿ ಇಡ್ತೀನಿ. ನೆಕ್ಸ್ಟ್ ಗೈಸ್ ಇದು ನನ್ನ ಹೋಮ್ವರ್ಕ್ ರಫ್ ಇದು. ಎಸ್, ಇದು ಎಲ್ಲಿ ತಗೊಂಡಿದ್ದು ಅಂತ ಹೇಳಿದ್ರೆ, ನಾನು ನರ್ಸಿಂಗ್ ಕೋರ್ಸಿಗೆ ಹೋಗಿದ್ದೆ ಹಾಸನದಲ್ಲಿ. ಅವಾಗ ತಗೊಂಡಿರೋಂತ ಬುಕ್ಸ್ ಇದು. ಇಲ್ಲಿ ನೋಡಿ, ನಮ್ಮ ಹುಡುಗರು ಏನೋ ಬರೆದು ಬಿಟ್ಟಿದ್ದಾರೆ. ಇದು ನರ್ಸಿಂಗ್ ಕೋರ್ಸ್ ನಲ್ಲಿ ನಾನು ತಗೊಂಡಿರೋಂತ ಬುಕ್ಸ್. ಇದು ನೋಟ್ಸ್. ಇದು ನರ್ಸಿಂಗ್ ಕೋರ್ಸ್ ಮಾಡೋ ಅಂತ ಟೈಮ್ ನಲ್ಲಿ ತಗೊಂಡಿರೋಂತ ನೋಟ್ಸ್. ಇದರಲ್ಲಿ ಒಂದು ಅರ್ಧ ಬುಕ್ ನಾನು ಬರ್ದಿದ್ದೀನಿ, ಇನ್ನು ಅರ್ಧ ಬುಕ್ ಹುಡುಗರು ಬರ್ದಿದ್ದಾರೆ. ಸ್ವಲ್ಪ ಇಲ್ಲ, ಹುಡುಗರು ಒಂದ್ 2-3 ಪೇಜ್ ಬರ್ದಿದ್ದಾರೆ. ಇನ್ನೊಂದ್ ಸ್ವಲ್ಪ ಹಾಗೆ ಖಾಲಿ ಇದೆ. ಒಂದು
ಒಂದು ಎಷ್ಟು ಗೊತ್ತಾ, ಒಂದು 4 ತಿಂಗಳು ನರ್ಸಿಂಗ್ ಕೋರ್ಸ್ ಮಾಡಿದ್ದೆ ಗೈಸ್ ನಾನು. ಆ ಟೈಮಲ್ಲಿ ತಗೊಂಡಿರುವಂತ ಬುಕ್ ಇದು. ಇದು ನಂದಲ್ಲ, ಇದು ನಮ್ಮ ಹುಡುಗರದು. ಇಲ್ಲೇ ಇಟ್ಟಿದಾರೆ ಅದನ್ನ ಗೈಸ್. ಇದು ಅರಣ್ಯ ರಕ್ಷಕ ಅಂತ ಪರೀಕ್ಷಾ ಅಧ್ಯಯನ ಕೈಪಿಡಿ, ಇದು ಗೈಡ್ ದಾವಣಗೆರೆ ತಗೊಂಡಿರುವಂತದ್ದು. ನಾನು ಎಜುಕೇಶನ್ ಅಲ್ಲ, ಇದು ಗೌರ್ಮೆಂಟ್ ಜಾಬಿಗೆ ಟ್ರೈ ಮಾಡ್ತಿದ್ದೆ ಮುಂಚೆ, ತುಂಬಾ ಟ್ರೈ ಮಾಡ್ತಿದ್ದೆ. ಇತ್ತೀಚೆಗೆ ಸ್ವಲ್ಪ ಕಡಿಮೆ ಮಾಡಿದ್ದೀನಿ. ಅವಾಗ ತಗೊಂಡಿರೋಂತ ಬುಕ್ಸ್ ಗೈಸ್ ಇದು. ಇಂತ ಒಂದೆರಡು ಇದಾವೆ ಇಲ್ಲ ಬೇರೆ ಕಡೆ ಇಟ್ಟಿದ್ದೇನೆ, ನೋಡ್ಬೇಕು. ಸದ್ಯಕ್ಕೆ ಇಲ್ಲಿ ಇದೊಂದು ಸಿಕ್ಕಿದೆ, ಇವಾಗ ಅರ್ಧೋಗಿದೆ. ಈ ಬುಕ್ಸ್ ಕೂಡ ಓದಿದ್ದೀನಿ ಗೈಸ್ ನಾನು ಪೂರ್ತಿ, ಅಂದ್ರೆ ಸ್ವಲ್ಪ ಮರ್ತೋಗಿದೆ, ತುಂಬಾ ದಿವಸ ಆಯ್ತು ಯೂಸ್ ಮಾಡಿ ಗೈಸ್. ಇದು ಜ್ಞಾನಗಂಗಾ ಬುಕ್ಸ್. ಇದು ಫೇಸ್ಬುಕ್ ಅಲ್ಲಿ ಒಂದು ಆರ್ಡರ್ ಮಾಡಿದ್ದೆ. ಇನ್ನೊಂದಿದೆ ಇಲ್ಲಿಗೆ ನೋಡಿ, ಬದುಕುವ ದಾರಿ, ಆಮೇಲೆ ಜ್ಞಾನಗಂಗಾ ಅಂತ ಹೇಳಿ ಫೇಸ್ಬುಕ್ ನಲ್ಲಿ ನನಗೆ ಪೋಸ್ಟಲ್ ಬಂದಿದ್ದು. ಇದು ಯಾರು ಗೊತ್ತಾ, ಅಡ್ರೆಸ್ ಇಲ್ಲಿದೆ. ಸತ್ಯಲೋಕ ಆಶ್ರಮದಿಂದ ಬಂದಿರೋಂತ 2 ಬುಕ್ಸ್ ಇವು. ಚೆನ್ನಾಗಿದೆ ಗೈಸ್ ಬುಕ್ಸ್, ಓದಿದ್ದೀನಿ, ಓದ್ಬೋದು, ಚೆನ್ನಾಗಿದೆ. ಕೆಲವೊಂದು ಇಷ್ಟ ಆಗುತ್ತೆ ನನಗೆ, ಕೆಲವೊಂದು ಇಷ್ಟ ಆಗಲ್ಲ, ಅದಕ್ಕೆ ಬಿಟ್ಬಿಟ್ಟಿದ್ದೀನಿ ಓದೋದನ್ನ. ಜ್ಞಾನಗಂಗಾ ಚೆನ್ನಾಗಿದೆ. ಇದಾಯ್ತಾ. ನೆಕ್ಸ್ಟ್ ಇದು LIC ಗೈಸ್. ಇದು ಈ ಬುಕ್ ನಂದಲ್ಲ, ನಮ್ಮ ಹುಡುಗರದು. ಇದು ಕೂಡ ನಂದಲ್ಲ, ಇದು ಕೂಡ ನಮ್ಮ ಹುಡುಗರಿದೆ. ನನ್ನ ತುಂಬಾ ಬುಕ್ಸ್ ಇದು ಗೈಸ್. ಇನ್ನೊಂದು ಇದ್ರಲ್ಲಿ ಇರ್ಬೋದು, ನೋಡ್ತೀನಿ, ಇನ್ನೊಂದು ವಿಡಿಯೋ ಮಾಡ್ತೀನಿ ಅದನ್ನ. ಇವಾಗ ಸದ್ಯಕ್ಕೆ ಮೇಲ್ಗಡೆ ಇಲ್ಲಿ ತಗೊಂಡ್ ತೋರಿಸ್ತಾ ಇದೀನಿ ಗೈಸ್. ಇದು ಕೂಡ ಈ ಆಫೀಸ್, ಇದು ಕಂಪ್ಯೂಟರ್ ಕೋರ್ಸ್ ಮಾಡೋ ಟೈಮ್ ನಲ್ಲಿ ಅಲ್ಲೇ ಕೊಟ್ಟಿರೋಂಥದ್ದು. ಚೆನ್ನಾಗಿರತ್ತೆ. ಕಂಪ್ಯೂಟರ್ ಕಲಿಯೋರು ಇದನ್ನು ಓದ್ಬೇಕು. ಪ್ರತಿಯೊಂದು ಕೂಡ ಇದ್ರಲ್ಲಿ ಇದೆ. ಕಂಪ್ಯೂಟರ್ ಅಲ್ಲಿ ಎಕ್ಸೆಲ್, ಕಂಪ್ಯೂಟರ್, ಪವರ್ ಪಾಯಿಂಟ್, ಆಮೇಲೆ ಅವೆಲ್ಲ ಇದ್ರಲ್ಲಿದೆ ಬುಕ್ಸ್ ಅಲ್ಲಿ. ಆಯ್ತಾ. ನೆಕ್ಸ್ಟ್ ಗೈಸ್, ಇದು ಧರ್ಮಸ್ಥಳದಿಂದ ಬಂದಿರೋಂತ ವಾರ ಬರುತ್ತಲ್ಲ ಬುಕ್ಸ್, ಅದು ನಿರಂತರ ಅದನ್ನ ಓದ್ತಾ ಇರ್ತೀನಿ. ಇದು ಮಗ್ಗಿ ಪತ್ರ, ನಮ್ಮ ಹುಡುಗರದು. ನೆಕ್ಸ್ಟ್ ಇಲ್ಲಿದೆ ನೋಡಿ ನೋಟ್ಸ್. ಇದು ಫಸ್ಟ್ PUC ನೋಟ್ಸ್ ಗೈಸ್. ಇದು ಎಕನಾಮಿಕ್ಸ್, ಅರ್ಥಶಾಸ್ತ್ರದ್ದು. ಇಲ್ಲಿದೆ ನೋಡಿ, ಹರ್ಬೋಗಿದೆ ಸ್ವಲ್ಪ, ಇಲ್ಲಿದೆ. ನಾನು ಫಸ್ಟ್ PUC ಓದೋ ಟೈಮ್ನಲ್ಲಿ ಎಕನಾಮಿಕ್ಸ್ ನೋಟ್ಸ್ ಇದು. ಇದೊಂದಾಯ್ತಾ. ನೆಕ್ಸ್ಟ್ ಇಲ್ಲೊಂದಿದೆ, ಅರ್ಧೋಗಿದೆ. ಇದು ಕೂಡ ಫಸ್ಟ್ PUC ಇದೆ. ಅವಾಗ ನಾನು ಈ ತರ ಬರೀತಿದ್ದೆ, ಹುಡುಗರು ಏನೋ ಬರ್ತಿದ್ವಿ ಅವಾಗ. ರಫ್ ಇದು ಗೈಸ್. ಯಾವುದೇ ತರದ ನೋಟ್ಸ್ ಅಲ್ಲ, ಇದು ರಫ್. ತುಂಬಾ ದಿವಸ ಆಯ್ತು ಯೂಸ್ ಮಾಡಿ, ಅದಕ್ಕೆ ಒಂಥರ ಆಗಿದೆ ಬುಕ್, ಹಳೇದಾಗಿದೆ. ನೆಕ್ಸ್ಟ್ ಅದಾದ್ಮೇಲೆ ಇಲ್ಲೊಂದಿದೆ, ಇದು ಸೆಕೆಂಡ್ PUC ಹಿಸ್ಟ್ರಿ ನೋಟ್ಸ್ ಗೈಸ್. ಇದು ಸೆಕೆಂಡ್ PUC ಹಿಸ್ಟ್ರಿ ನೋಟ್ಸ್. ಹಿಸ್ಟ್ರಿ ಆಗಿರ್ಬೋದು, ಇಲ್ಲ ಇದು ರಫ್ ಗೈಸ್. ಇದು ಹಿಸ್ಟ್ರಿ ನೋಟ್ಸ್ ನ ತೆಗೆದು ಎಲ್ಲ ರಫ್ ಯೂಸ್ ಮಾಡಿದ್ದೀನಿ. ಇದೆ ನೋಡಿ. ಇದು ಅಕೌಂಟೆನ್ಸಿ, ಬಿಸ್ನೆಸ್ ಸ್ಟಡಿ, ಆಮೇಲೆ ಕಾಮರ್ಸ್ ಸ್ಟೂಡೆಂಟ್. ಸೊ ಅದ್ರ ರಫ್ ಇದು ಸೆಕೆಂಡ್ PUC ರಫ್ ನೋಡ್ಸ. ಇದು ಆಲ್ಮೋಸ್ಟ್ ನಿರಂತರ ಗೈಸ್. ಇದು ಪ್ರಯೋಗ ಚಂದನ ಅಂತ ಹೇಳಿ ನಮ್ಗೆ ಸೆಕೆಂಡ್ PUC ನಲ್ಲಿ ಕೊಟ್ಟಿರೋಂತ ಬುಕ್ಸ್. ಆ ಟೈಮ್ ನಲ್ಲಿ 2013ನೇ ಇಸ್ವಿನಲ್ಲಿ ಕೊಟ್ಟಿರೋಂತ ಬುಕ್ಸ್ ಇದು. 2013 ಅಲ್ಲ, 2012 ಸೆಕೆಂಡ್ ಇಯರ್ PUC ಓದ್ತಿದ್ದ ಟೈಮ್ ನಲ್ಲಿ ಕೊಟ್ಟಿರೋಂತ ನೋಟ್ಸ್. ದ್ವಿತೀಯ PUC ಪ್ರಯೋಗ ಚಂದನ ಅಂತ ಹೇಳಿ. ಇದಾಯ್ತಾ. ತುಂಬಾ ನೋಟ್ಸ್ ಮಿಸ್ ಆಗ್ಬಿಟ್ಟಿದಾವೆ, ಇರ್ಲಿ. ಅದನ್ನೆಲ್ಲ ಹುಡುಕಿ ಇನ್ನೊಂದ್ ದಿವಸ ನಿಮ್ಗೆ ವಿಡಿಯೋ ಮಾಡಿ ತೋರಿಸ್ತೀನಿ ಗೈಸ್. 5ನೇ ಕ್ಲಾಸಿಂದ ಹಿಡಿದು 6ನೇ ಕ್ಲಾಸ್, 7ನೇ ಕ್ಲಾಸ್, 8, 9 SLC ಎಲ್ಲ ಬುಕ್ಸ್ ನನ್ನ ಹತ್ರ ಕಲೆಕ್ಷನ್ ಇದ್ವು. ಅವು ಮೋಸ್ಟ್ಲಿ ನಮ್ಮ ಚೀಲದಲ್ಲಿ ಏನಾರು ಕಟ್ಟಿ ಬೇರೆ ಕಡೆ ಇಟ್ಟಿರ್ಬೋದು. ಅಮ್ಮನ ಕೇಳಿ ನೆಕ್ಸ್ಟ್ ಅದನ್ನ ಇನ್ನೊಂದ್ ದಿವಸ ವಿಡಿಯೋ ಮಾಡ್ತೀನಿ ಗೈಸ್. ತುಂಬಾ ಚೆನ್ನಾಗಿದ್ದಾವೆ ಹಳೆ ಕಾಲದ ಬುಕ್ಸ್. ಹಳೆ ಕಾಲದ ಅಂದ್ರೆ
2005, 2006, 2007 ಇಂತ ಈ ಇಸ್ವಿನಲ್ಲಿ ನಮಗೆ ಟೀಚಿಂಗ್ ಮಾಡಿರೋಂತ ಬುಕ್ಸ್ ಆಗಿರ್ಬೋದು, ನೋಟ್ಸ್ ಆಗಿರ್ಬೋದು ಹಂಗೆ ಇಟ್ಟಿದ್ದೆ ನಾನು. ನೋಡ್ತೀನಿ, ಅವನ್ನ ನೋಡಿ ಇನ್ನೊಂದ್ ದಿವಸ ಅದನ್ನೊಂದು ವಿಡಿಯೋ ಮಾಡ್ತೀನಿ. ಇನ್ನೊಂದು ಬುಕ್ಸ್ ಇದೆ ಗೈಸ್ ನಂದು ಪರ್ಸನಲ್, ಅಂದ್ರೆ ಅದು ನಾನು ಕತೆ, ಕವನ, ಕವಿತೆಗಳು, ಹಾಡುಗಳು ಈ ತರ ಎಲ್ಲ ಬರೀತಿದ್ದೆ. ದೇವ್ರ ಹಾಡು, ಆಮೇಲೆ ಅದೇ ಎಲ್ಲ ಸಾಧಾರಣ ಒಂದು ನುಡಿಮುತ್ತುಗಳಾಗಿರ್ಬೋದು ಎಲ್ಲ ಬರಿತಾ ಇದ್ದೆ. ಅದ್ರದ್ದು ಒಂದ್ ದಿವಸ ವಿಡಿಯೋ ಮಾಡ್ತೀನಿ ಗೈಸ್. ಆ ಬುಕ್ಸ್ ಅದೆಲ್ಲ ಕಾಣ್ತಾ ಇಲ್ಲ, ಅದನ್ನ ಹುಡುಕ್ತೀನಿ. ಒಂದು ಲಾಂಗ್ ಬುಕ್ ಇತ್ತು, ಒಂದು ಕಿಂಗ್ ಸೈಜ್ ಇತ್ತು, ಒಂದು ಲಾಂಗ್ ಸೈಜ್ ಇತ್ತು, 2 ಬುಕ್ಸ್ ಇದ್ವು. ನೋಡಿ ಅದ್ರದ್ದು ಒಂದು ವಿಡಿಯೋ ಮಾಡ್ತೀನಿ ಗೈಸ್. ಇವತ್ತಿನ ಸ್ಪೆಷಲ್ ನನ್ನ ಎಜುಕೇಶನ್ ಅಲ್ಲಿ ನಾನು ಕಲೆಕ್ಷನ್ ಮಾಡಿರೋಂತ ಬುಕ್ಸ್ಗಳು, ಆಮೇಲೆ ನನ್ನ ಒಂದು ಆಧ್ಯಾತ್ಮದ ಬುಕ್ಸ್ಗಳು, ಆಮೇಲೆ ನಾನು ಎಲ್ಲೇ ಹೋದ್ರು ಒಂದು ಅಲ್ಲಿಂದ ಏನಾದ್ರು ಒಂದು ತಗೊಂಡ್ಬರ್ತೀನಿ ನನಗೆ ನೆನಪಿಗೋಸ್ಕರ. ಅದೊಂಥರ ನಂದು ಹವ್ಯಾಸ. ಒಂದು ಧರ್ಮಸ್ಥಳ ಆಗಿರ್ಬೋದು, ಎಲ್ಲೇ ಗೋಕರ್ಣ ಆಗಿರ್ಬೋದು, ಮುರುಡೇಶ್ವರ ಆಗಿರ್ಬೋದು, ಆಮೇಲೆ ನಾನು ಎಲ್ಲ ಕಾಶಿ, ಅಯೋಧ್ಯೆ ಎಲ್ಲ ಹೋಗಿ ಬಂದಿದ್ದೀನಿ. ಅಲ್ಲಿಂದ ಕೂಡ ತಗೊಂಡ್ಬಂದಿದ್ದೀನಿ. ಕಾಶಿಯಲ್ಲಿ ಏನು ತಗೊಂಡಿಲ್ಲ, ಅಯೋಧ್ಯೆಯಲ್ಲಿ ಒಂದು ಕೈಗೆ ಖಡ್ಗ ತಗೊಂಡಿದ್ದೆ, ಅದು ಮೇಲ್ಗಡೆ ಇದೆ ಗೈಸ್. ಒಂದ್ ನಿಮಿಷ ತೋರಿಸ್ತೀನಿ ನಿಮ್ಗೆ. ಈಗ ಇದೆ ನೋಡಿ ಗೈಸ್, ಅಯೋಧ್ಯೆ ತಗೊಂಡಿರೋಂತ ಖಡ್ಗ. ಇದ್ರಲ್ಲಿ ಶ್ರೀರಾಮ್ ಅಂತ ಬರ್ದಿದೆ. ಅದು ಬಿಟ್ರೆ ಇದು ಗೈಸ್, ಇದು ತ್ರಿವೇಣಿ ಸಂಗಮದಲ್ಲಿ ತಗೊಂಬಂದಿರೋಂತ ನೀರು. ಗಂಗಾ ಯಮುನಾ ಸರಸ್ವತಿ ನೀರಿದು, ಅಂದ್ರೆ ಪವಿತ್ರ ಜಲ. ಅದು ಮಣ್ಣಿದು, ಅಯೋಧ್ಯೆ ಇದು ತ್ರಿವೇಣಿ ಸಂಗಮದ ಮಣ್ಣು, ತ್ರಿವೇಣಿ ಸಂಗಮದ ನದಿ ಮಣ್ಣಿದು ತಗೊಂಬಂದಿದ್ದೆ. 2 ಬಾಟ್ಲಿ ತಗೊಂಬಂದಿದ್ದೆ. ಅದ್ರಲ್ಲಿ ಒಂದ್ ಬಾಟ್ಲಿ ಎಲ್ರಿಗೂ ಹಂಚಿದ್ದೀನಿ. ಇನ್ನೊಂದ್ ಬಾಟ್ಲಿನಲ್ಲಿ ನಾನು ಅವಾಗ ಯೂಸ್ ಮಾಡಿ ಇಷ್ಟು ಉಳಿಸಿದ್ದೀನಿ, ನೆನಪಿಗೋಸ್ಕರ ಇರ್ಲಿ ಅಂತ ಹೇಳಿ. ಇದು ಮನೇಲಿ ಇಡ್ಬೇಕೋ ಬೇಡವೋ ನನಗೆ ಗೊತ್ತಿಲ್ಲ, ಬಟ್ ಇಟ್ಟಿದ್ದೀನಿ. ಚೆನ್ನಾಗ್ ಆಗ್ತಿದೆ, ಏನೂ ಪ್ರಾಬ್ಲಮ್ ಇಲ್ಲ, ಒಳ್ಳೇದೇ ಆಗ್ತಾ ಇದೆ. ಇದನ್ನ ಇಡ್ತೀನಿ. ಗೈಸ್, ನೀವು ಅಷ್ಟೇ ಎಲ್ಲಿಗಾದ್ರೂ ಹೋದ್ರೆ ಅಲ್ಲಿಂದ ಏನಾದ್ರು ನಿಮ್ಮ ನೆನಪಿಗೋಸ್ಕರ ತಗೊಂಡ್ಬನ್ನಿ. ಯಾಕಂದ್ರೆ ಮುಂದೆ ಯೂಸ್ ಆಗತ್ತೆ, ಒಂದು ನೆನಪಿರತ್ತೆ, ನಾವು ಇಲ್ಲಿಗೆ ಹೋದಾಗ ಈ ತರ ತಗೊಂಡ್ ಬಂದಿದ್ವಿ ಈ ವಸ್ತು ಅಂತ ಹೇಳಿ. ಆಮೇಲೆ ನೀವು ಓದಿರೋಂತ ಒಂದು ಎಜುಕೇಶನ್ ಅಲ್ಲಿ ಸುಮ್ನೆ ಬುಕ್ಸ್ ಎಲ್ಲ ವೇಸ್ಟ್ ಮಾಡಕ್ ಹೋಗ್ಬೇಡಿ. ಅದು ಮುಂದೆ ನಿಮ್ಗೆ ಯೂಸ್ ಆಗ್ಬೋದು, ಇಲ್ಲ ನಿಮ್ಮ ನೆಕ್ಸ್ಟ್ ಜನರೇಷನ್ ಯೂಸ್ ಆಗ್ಬೋದು. ನೀವು ಇನ್ನೊಬ್ರಿಗೆ ಎಜುಕೇಶನ್ ಅಲ್ಲಿ ಹೆಲ್ಪ್ ಮಾಡ್ಬೋದು. ಸೊ ಹಾಗಾಗಿ ಬುಕ್ಸ್ ಏನು ವೇಸ್ಟ್ ಮಾಡ್ಬೇಡಿ, ಬುಕ್ಸ್ ನ ಹಂಗೆ ಸ್ಟಾಕ್ ಇಟ್ಟಿರಿ, ಮುಂದೆ ಏನಾದ್ರು ಯೂಸ್ ಆಗ್ಬೋದು. ಇಷ್ಟ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದೀನಿ ಗೈಸ್. ಎಲ್ರಿಗೂ ಥ್ಯಾಂಕ್ ಯು ವೆರಿ ಮಚ್, ಎಲ್ರಿಗೂ ಧನ್ಯವಾದಗಳು. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ಬುಕ್ಸ್ ಇದ್ವಲ್ಲ, 5ನೇ ಕ್ಲಾಸ್, 6, 7, 8 SLC, ಆಮೇಲೆ ನನ್ನ ಒಂದು ಕವನ ಬರೆದಿರೋಂತ ಬುಕ್, ಅದ್ರದ್ದು ವಿಡಿಯೋ ಮಾಡಿ ಹಾಕ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ವಂದನೆಗಳು.